ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ವೈಕುಂಠ ಏಕಾದಶಿ ಹೊತ್ತಲ್ಲಿ ಸಾವು ನೋವಿನ ಅನಾಹುತ ಹೆಚ್ಚಾಗಿದ್ದು ಘಟನೆಯ ಬೆನ್ನಲ್ಲೇ ತಿರುಪತಿ ತಿರುಮಲ ದೇವಾಲಯ ಎಚ್ಚೆತ್ತುಕೊಂಡಿದೆ. ನಿನ್ನೆ ಆದ ಘಟನೆಯಿಂದ ಎಚ್ಚೆತ್ತುಕೊಂಡಿದೆ ದೇವಸ್ಥಾನದ ಆಡಳಿತ ಮಂಡಳಿ ಟಿಟಿಡಿ. ಟಿಟಿಡಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಸಿಬ್ಬಂದಿಗೆ ಕರೆ, ಯಾವುದೇ ಅನಾಹುತಗಳು ಸಂಭವಿಸಬಾರದು, ಆ ರೀತಿ ಜಾಗ್ರತೆ ವಹಿಸಿ ಅಂತ ಘಟನೆಯ ಬೆನ್ನಲ್ಲೇ ಎಚ್ಚೆತ್ತಿದ್ದಾರೆ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ. ಯಾವುದೇ ಅನಾಹುತ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಟಿಟಿಡಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಸಿಬ್ಬಂದಿಗೆ ಕರೆ ಬಂದಿದ್ದು ವೈಕುಂಠ ಏಕಾದಶಿ ಹೊತ್ತಲ್ಲಿ ಆದ ಸಾವು ನೋವಿನ ಅನಾಹುತದಿಂದ ಎಚ್ಚೆತ್ತುಕೊಂಡಿದೆ ಆಡಳಿತ ಮಂಡಳಿ. ಟಿಟಿಡಿ ಕರೆ ಕೊಟ್ಟಿದೆ, ಯಾವುದೇ ಅನಾಹುತಗಳಾಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಅಂತ ಹೇಳ್ತಿದೆ. ಲಕ್ಷಾಂತರ ಜನ ಬರ್ತಾರೆ ಅಂದ್ರೆ ಅವ್ರನ್ನ ಯಾರು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಅಲ್ಲಿ ಪೊಲೀಸರು ಇದ್ದಿದ್ರು, ಪೊಲೀಸರನ್ನು ಹಾಕೊಂಡು ಕೆಳಗಡೆ ಬೀಳ್ಸಿನೇ ಅವ್ರ ಮೇಲೆ ಓಡಾಡ್ತಾ ಇದ್ರು, ಅವ್ರಿಗೂ ಕಾಲ್ ತುಳಿತಾನೆ ಆಗ್ತಾ ಇತ್ತು. ಈ ತರದ ಒಂದು ವಾತಾವರಣ ಅಲ್ಲಿರೋದು. ಈಗ ದಿನಕ್ಕೆ 40,000ದಂತೆ ಟಿಕೆಟ್ ವಿತರಿಸುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಎಲ್ಲರೂ ಕೂಡ ಅಲ್ಲಿ ಒಂದು ಕಡೆ ಹಾಸ್ಪಿಟಲ್ಗೂ ಭೇಟಿ ಕೊಟ್ಟು ಲಾವಣ್ಯ, ಶಾಂತಿ, ರಜನಿ, ಮಲ್ಲಿಕಾ ಇವ್ರುಗಳ ಆರೋಗ್ಯ, ಅವರ ಕುಟುಂಬಸ್ಥರು ಬಂದಿದ್ದಾರೆ, ಏನು ಬಾಡಿಗಳನ್ನು ಹಸ್ತಾಂತರ ಮಾಡೋದಾ, ಎಲ್ಲ ಕಾರ್ಯಗಳು ಕೂಡ ಇನ್ನೊಂದು ಕಡೆ ನಡೀತಾ ಇದೆ. 6 ಜನರ ಸಾವೇನಾಗಿತ್ತಲ್ಲ ಅದಕ್ಕೆ ಸಂಬಂಧ. ಈ ಘಟನೆ ಕುರಿತು ಟಿಟಿಡಿ ಚೈರ್ಮನ್ ಕೂಡ మాట్లాడిದರೆ, ఏం ಹೇಳಿದ್ರು ಕೇಳೋಣ. నాకు తెలుసు గొడవ అవుతుందేమో అనే నాలో అనుమానం ఉంది. నేను అధికారుల దగ్గర కూడా వ్యక్తం చేశాను. ఎస్పీ దగ్గర కూడా నేను టెంపుల్లో కనిపిస్తే చెప్పాను, మీరు ఆషామాషిగా తీసుకోవద్దండి, దీన్ని జాగ్రత్తగా చేయండి. అప్పుడు అన్నారు వాళ్ళు 5,000 మంది పోలీసులను పెడుతున్నామండి, మేము చూసుకుంటామండి, అది ఇది అని అన్నారు నాతో. ఇది దురదృష్టకరం. ఇప్పుడు ఎవరిని మనం నిందించలేము, ఒకలా ఇద్దరా అనేది. ఈ పొరపాటు జరిగిపోయింది, మరి దానికి చింతించడం తప్ప మనం చేసేదేం లేదు ఈ టైంలో. ఇప్పుడు కుట్రేమి ఉండవు అండి దీంట్లో. ఎందుకు ఉంటాయి కుట్రలు? కానీ అవన్నీ అబద్ధాలు. ఇది యాక్సిడెంట్, ఎవరు కావాలని ఎవరు చేయరు. ఇట్ ఈస్ ఎన్ ప్యూర్లీ యాక్సిడెంట్. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಭಕ್ತರು ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ. 48 ಜನರ ಪೈಕಿ 32 ಜನರು ಡಿಸ್ಚಾರ್ಜ್ ಆಗಿದ್ದಾರೆ. 6 ಜನ ಸಾವು ಕೂಡ ಉಳಿದ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ.
32 ಭಕ್ತರು ಈಗ ಡಿಸ್ಚಾರ್ಜ್ ಆಗಿದ್ದಾರೆ ರುಯಾ ಹಾಸ್ಪಿಟಲ್ನಿಂದ. ಕಾಲ್ ತುಳಿತಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 6. 40ಕ್ಕೂ ಅಧಿಕ ಜನ ಅಡ್ಮಿಟ್ ಆಗಿದ್ರು ಹೆಚ್ಚಿನ ಚಿಕಿತ್ಸೆಗೆ ಅಂತ. ಅವರಲ್ಲೀಗ 32 ಭಕ್ತರು ಡಿಸ್ಚಾರ್ಜ್ ಆಗಿದ್ದಾರೆ. మా రిపోర్టర్ లాగుతారు ఆల్రెడీ. వారం మొత్తం ఉన్న దర్శనం ఎందుకయ్యా ఈ బాటల, ఎందుకయ్యా ప్రాణాలు పోతున్నా ఇప్పుడు.